ಫ್ರೆಂಡ್ಸ್, ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು KCET ಒಂದು ಲೇಟೆಸ್ಟ್ ಅಪ್ಡೇಟ್ ನೋಡೋದಾದ್ರೆ ಏನು ಫ್ರೆಂಡ್ಸ್, ಯಾರ್ಯಾರು KCET ಒಂದು ಅಪ್ಲಿಕೇಶನ್ ಹಾಕಿದ ಬಳಿಕ ಪ್ರಿಂಟ್ಔಟ್ ತೆಗೆದುಕೊಂಡಿಲ್ಲ, ಅದರ ಸಲುವಾಗಿ ಈಗ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡಿದರೆ KEO. ಆ ಲಿಂಕಿನ ಮೂಲಕ ನೀವು ನಿಮ್ಮ ಒಂದು KCET ಅಪ್ಲಿಕೇಶನ್ ಪ್ರಿಂಟ್ ಅನ್ನು ತೆಗೆದುಕೊಳ್ಬಹುದು. ನಿಮ್ಮ ಒಂದು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ನಿಮ್ಮ ಒಂದು KCET ಒಂದು ಅಪ್ಲಿಕೇಶನ್ ಪ್ರಿಂಟ್ ಅನ್ನು ತೆಗೆದುಕೊಳ್ಬಹುದು. ಓಕೆ ಫ್ರೆಂಡ್ಸ್, ಮತ್ತೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ ಇನ್ನು. ಓಕೆ, ಡೋಂಟ್ ವರಿ ಅಬೌಟ್ ದಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಯಾಕೆ ನೋಡಿ ಫ್ರೆಂಡ್ಸ್, ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರು ಮಾಡಿಸಿಲ್ಲ, ಅವ್ರಿಗೆ ಇನ್ನೂ ಸಹ ಟೈಮ್ ಇದೆ. ಎಕ್ಸಾಮ್ ಮುಗಿದ ನಂತರ ಹೋಗಿ ನಿಮ್ಮ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಳ್ಳಿ. ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ದೀನಿ, ಓಕೆ ಆಯಿತು. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರ್ಯಾರು ಮಾಡಿಸಿಲ್ಲ, ಎಕ್ಸಾಮ್ ಮುಗಿದ ನಂತರ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿ. ಈಗ KCET ಮತ್ತು ನೀಟದು ಟೆನ್ಷನ್ ಬಿಟ್ಟು ನಿಮ್ಮ ಒಂದು ಬೋರ್ಡ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ ಫ್ರೆಂಡ್ಸ್. ಬಿಕಾಸ್ ಬೋರ್ಡ್ ಎಕ್ಸಾಮ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಿಮ್ಮ ಒಂದು KCET ಒಂದು ರ್ಯಾಂಕ್ ಬರಬೇಕಂದ್ರೆ ಬೋರ್ಡ್ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಯಾರ್ಯಾರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಫೋಕಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಓಕೆ ಫ್ರೆಂಡ್ಸ್, ಯಾರ್ಯಾರು ಮೆಡಿಕಲ್ ಫೀಲ್ಡ್ ಸೇರ್ಬೇಕಂತಿದ್ರಿ, ಯಾರು ನರ್ಸಿಂಗ್ ಮಾಡ್ಬೇಕಾಗ್ತೀರಿ, ಯಾರು ಅಗ್ರಿಕಲ್ಚರ್ ಮಾಡ್ಬೇಕಾಗ್ತೀರಿ, ಅವ್ರು ಬಯಾಲಜಿ ಮೇಲೆ ಫೋಕಸ್ ಮಾಡಿ ಫ್ರೆಂಡ್ಸ್, ಮ್ಯಾಥ್ಸ್ ಬಿಟ್ಟು. ಫ್ರೆಂಡ್ಸ್, ನಿಮ್ಮ ಒಂದು KCET ರ್ಯಾಂಕು ಸಹ ನಿಮ್ಮ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಮೇಲೇನು ಡಿಪೆಂಡ್ ಆಗಿದೆ ಫ್ರೆಂಡ್ಸ್. ನಾವು ಓನ್ಲಿ CET ಎಕ್ಸಾಮ್ ಬರೆದು ಪಾಸ್ ಆಗಿ ಒಳ್ಳೆ ರ್ಯಾಂಕ್ ತೋತೀನಿ ಅನ್ನೋದಕ್ಕೂ ಬೋರ್ಡ್ ಎಕ್ಸಾಮ್ ಫುಲ್ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಅದಕ್ಕಾಗಿ ಫ್ರೆಂಡ್ಸ್, ಯಾವುದು ಟೆನ್ಷನ್ ಈಗ ಬೇಡ. ಚಂದಾಗಿ ಎಕ್ಸಾಮ್ ಬರೀರಿ, ಚಂದಾಗಿ ಓದ್ರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಈ ಎಕ್ಸಾಮ್ ಮುಗಿದ ನಂತರ ಆಮೇಲೆ ಟೆನ್ಷನ್ ತೊಗೊಳಕತ್ತೀರಿ, ಟೆನ್ಷನ್ ಇದ್ದೇ ಇರ್ತಾವ. ಇದ್ರ ಬಗ್ಗೆ ಮಾಡಕತ್ತೀರಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇಷ್ಟವಾದ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇದೇ ತರ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ತೆ.